ಯಾವುದೇ ಪುಸ್ತಕವನ್ನು ಅನುವಾದ ಮಾಡಿದ್ರೂ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಸುತ್ತಲಿನ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಜೊತೆಯಲ್ಲಿರೋರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತಾ ಅಂತ ನೋಡ್ತಾ ಇರ್ತೀನಿ ಯಾವಾಗಲೂ. ಪ್ರೀತಿ ಅಂತಂದಾಗ ನಾನು ಇದುವರೆಗೂ ಹೇಳಿದಾಗ ನಾವು ಇದೊಂದು ವೈಯಕ್ತಿಕವಾದ ಸಂಗತಿ ಅಂದ್ಕೋತೀವಿ. ನಮಗೆ ಸಂಬಂಧಪಟ್ಟಿದ್ದು, ನಾವು ನಿಭಾಯಿಸಬೇಕಾಗಿರೋದು, ತೊಂದರೆ ಆದರೆ ನಾವು ಅನುಭವಿಸ್ಬೇಕಾಗಿರೋದು. ಸೊ ಅದರಿಂದ ನನಗೆ ಸಂತೋಷ ಸಿಗುತ್ತೋ, ದುಃಖ ಆಗುತ್ತೋ, ಆತ್ಮಹತ್ಯೆ ಮಾಡ್ಕೊಳ್ತೀನೋ ಗೊತ್ತಿಲ್ಲ. ನಾನು ಇದನ್ನು ಹೀಗೆ ವೈಯಕ್ತಿಕ ಅಂತ ತಿಳ್ಕೊಳ್ತೀನಿ. ವೈಯಕ್ತಿಕವಾದದ್ದ? ಹೌದು. ವೈಯಕ್ತಿಕವಾದದ್ದು ಮಾತ್ರನಾ? ಅಲ್ಲ. ಅಂದರೆ ಈ ಬಂಧಮುಕ್ತ ಅನ್ನೋದಕ್ಕೆ ಒಂದು ಟ್ಯಾಗ್ ಲೈನ್ ಆಗಿ ಪ್ರೀತಿಯ ಹುಡುಕಾಟದಲ್ಲಿ ದಮನಿತರು ಅಂತ ಇದೆ. ಭಾಷಣಗಳ ಮೇಲೆ ಭಾಷಣಗಳಾದವು. ಬಂಧಮುಕ್ತ ಬಗ್ಗೆ, ಬೆಲ್ ಹುಕ್ಸ್ ಬಗ್ಗೆಗೆ ಬಹುಮೆಚ್ಚುಗೆಯ ಮಾತುಗಳು ಬಂದವು. ಅತ್ಯಂತ ಸಹಜವಾದದ್ದು. ನಾನು ಪುಸ್ತಕದ ಬಗ್ಗೆ ಏನೂ ಮಾತಾಡೋದಿಲ್ಲ. ಯಾಕಂತಂದರೆ ನಾನು ಏನೇ ಬರವಣಿಗೆ ಮಾಡಿದ್ರು, ಯಾವುದೇ ಪುಸ್ತಕವನ್ನು ಅನುವಾದ ಮಾಡಿದ್ರೂ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಸುತ್ತಲಿನ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಜೊತೆಯಲ್ಲಿರೋರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತಾ ಅಂತ ನೋಡ್ತಾ ಇರ್ತೀನಿ ಯಾವಾಗಲೂ. ಬಹುತೇಕವಾಗಿ ಚೆಲ್ಲಾಪಿಲ್ಲಿಯಾಗಿರುವ ನನ್ನ ಒಳಗೆ ಇರುವ ಆಲೋಚನೆಗಳು ಒಂದು ಆಕಾರ ತಳೆಯತ್ತಾ ಅನ್ನೋದನ್ನು ನೋಡ್ತಾ ಇರ್ತೀನಿ. ಅನುವಾದಗಳು ಮಾಡೋವಾಗಂತೂ ನನಗೆ ನನ್ನ ಈ ಚೆಲ್ಲಾಪಿಲ್ಲಿ ಆಲೋಚನೆಗಳು ಕಾಂಕ್ರೀಟಾಗಿ ಎಲ್ಲಾದರೂ ಪ್ರಸ್ತುತವಾಗಿದ್ದರೆ ಅದಕ್ಕೂ ನನ್ನ ಆಲೋಚನೆಗಳಿಗೂ ಮ್ಯಾಚ್ ಆಗತ್ತಾ, ಸರಿಪಡಿಸ್ಕೊಳ್ಬೇಕಾದ್ದಿದೆ ಅಲ್ವಾ, ವಿಸ್ತರಿಸ್ಕೊಳ್ಬೇಕಾದ್ದಿದೆ ಅಲ್ವಾ, ತಪ್ಪು ತಿಳುವಳಿಕೆಗಳನ್ನು ತಿದ್ದಿಕೊಳ್ಳಬೇಕಾಗಿದೆ ಅಲ್ವಾ, ಈ ರೀತಿಯಲ್ಲೇ ನಾನು ಅದನ್ನು ನೋಡ್ತಾ ಇರ್ತೀನಿ. ನಾನು ಬರವಣಿಗೆ ಶುರು ಮಾಡಿದ್ದು ತುಂಬ ಲೇಟಾಗಿ. ಅವರು ಹೇಳಿದ ಹಾಗೆ ಜೇನು ಹುಳದ ಬಗ್ಗೆನೋ ಮತ್ತು ಯಾವುದ್ರ ಬಗ್ಗೆನೋ ಒಂದೆರಡು ಸತಿ ಬರವಣಿಗೆ ಕುದುರಿಸ್ಕೊಳಕ್ಕೆ ಬರ್ದನೋ ಏನೋ ಗೊತ್ತಿಲ್ಲ. ಒಂದು ಹಂತದಲ್ಲಿ ಒಂದು ಆಸಕ್ತಿ, ಒಂದು ಅನಿವಾರ್ಯ, ಎರಡೂ ರೀತಿಯಲ್ಲಿ ನಾನು ಸ್ತ್ರೀವಾದಕ್ಕೆ ಪ್ರವೇಶವನ್ನು ಪಡೆದವಳು. ಇರಲಿ. ಈಗ ಬಂಧಮುಕ್ತ ಓದಿದಾಗ ನನ್ನೊಳಗಿನ ತಿಳುವಳಿಕೆಗಳು ಯಾವ ರೀತಿ ವಿಸ್ತಾರ ಆದವು, ಇವುಗಳನ್ನು ಮಾತ್ರ ನಾನು ನಿಮ್ಮೊಳಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರೀತಿ ಅನ್ನೋ ವಿಚಾರನ ಬಹುಶಃ ನಾವೆಲ್ಲರೂ ಚಿಕ್ಕದ್ರಿಂದಲೂ ಮಾತಾಡಿರ್ತೀವಿ. ಬಹಳ ಚಿಕ್ಕದ್ರಿಂದಲೂ ಮಾತಾಡ್ತಾ ಬರ್ತೀವಿ. ಅದರಲ್ಲೂ ಸಿನಿಮಾ, ಕತೆ, ಪುಸ್ತಕ ಎಲ್ಲ ಓದೋಕ್ಕೆ ಶುರು ಮಾಡಿಬಿಟ್ಮೇಲೆ ನಮಗೆ ಪ್ರೀತಿ ಈಕ್ವಲ್ಸ್ ಸೆಕ್ಷುಯಲ್ ಲವ್, ಲೈಂಗಿಕ ಪ್ರೀತಿಗೆ ಮಾತ್ರ ಈಕ್ವೇಟ್ ಮಾಡ್ಕೋತೀವಿ ನಾವು. ಆದ್ದರಿಂದನೇ ಪ್ರೀತಿ ಅಂದಿದ ತಕ್ಷಣ ನಾವು ಗಂಡು ಹೆಣ್ಣು ಪ್ರೀತಿ ಅಂದ್ವಿ. ಗಂಡು ಹೆಣ್ಣು ಮಧ್ಯೆ ಮಾತ್ರನ ಸಂಬಂಧಗಳಿರೋದು. ಹಾಗಲ್ಲದ ನನ್ನ ಸುತ್ತಲಿನ ಸಮುದಾಯದ ಜೊತೆಗೆ ನನಗೆ ಸಂಬಂಧ ಇದೆ. ಹಾಗಾದರೆ ನಾನು ಪ್ರೀತಿಯನ್ನು ಹೇಗೆ ವ್ಯಾಖ್ಯಾನ ಮಾಡ್ಕೋತೀನಿ? ಏನು ಪ್ರೀತಿ ಅಂದರೆ ಏನು? ಇದನ್ನು ಕುರಿತು ಬೇಕಾದಷ್ಟು ಚಿಂತನೆಗಳು ಬಂದಿದೆ. ಬೆಲ್ ಹುಕ್ಸ್ ಅದನ್ನು ಬಹಳ ವಿಸ್ತಾರವಾದ ರೀತಿಯಲ್ಲಿ ಅದನ್ನು ನಮಗೆ ತೆರೆದು ತೋರಿಸ್ತಾಳೆ, ಪ್ರೀತಿಯ ಲೋಕವನ್ನು. ಈ ಪ್ರೀತಿ ಅಂತಂದಾಗ ನಾನು ಇದುವರೆಗೂ ಹೇಳಿದಾಗ ನಾವು ಇದೊಂದು ವೈಯಕ್ತಿಕವಾದ ಸಂಗತಿ ಅಂದ್ಕೋತೀವಿ. ನಮಗೆ ಸಂಬಂಧಪಟ್ಟಿದ್ದು, ನಾವು ನಿಭಾಯಿಸಬೇಕಾಗಿರೋದು, ತೊಂದರೆ ಆದರೆ ನಾವು ಅನುಭವಿಸ್ಬೇಕಾಗಿರೋದು. ಸೊ ಅದರಿಂದ ನನಗೆ ಸಂತೋಷ ಸಿಗುತ್ತೋ, ದುಃಖ ಆಗುತ್ತೋ, ಆತ್ಮಹತ್ಯೆ ಮಾಡ್ಕೊಳ್ತೀನೋ ಗೊತ್ತಿಲ್ಲ. ನಾನು ಇದನ್ನು ಹೀಗೆ ವೈಯಕ್ತಿಕ ಅಂತ ತಿಳ್ಕೊಳ್ತೀನಿ. ವೈಯಕ್ತಿಕವಾದದ್ದ? ಹೌದು. ವೈಯಕ್ತಿಕವಾದದ್ದು ಮಾತ್ರನಾ? ಅಲ್ಲ. ಅಂದರೆ ಈ ಬಂಧಮುಕ್ತ ಅನ್ನೋದಕ್ಕೆ ಒಂದು ಟ್ಯಾಗ್ ಲೈನ್ ಆಗಿ ಪ್ರೀತಿಯ ಹುಡುಕಾಟದಲ್ಲಿ ದಮನಿತರು ಅಂತ ಇದೆ. ಅಕ್ಕ ಇವರು ಮಾತಾಡುವಾಗ ದಮನಿತರು ಅನ್ನೋದನ್ನು ಹೇಗೆ ವ್ಯಾಖ್ಯಾನ ಮಾಡ್ಕೋತೀರಿ ಅಂತ ಕೇಳಿದ್ರು. ದಮನಿತರು ಅನ್ನೋದನ್ನು ನಾನು ಹೇಗೆ ವ್ಯಾಖ್ಯಾನ ಮಾಡ್ಕೊಳ್ಬೇಕು ಅಂತಂದರೆ,
ಸಾಮಾಜಿಕ ನ್ಯಾಯ ಅನ್ನೋದು ಹೇಗೆ ವ್ಯಾಖ್ಯಾನವಾಗ್ತಾ ಇದೆ ಮತ್ತು ಆ ವ್ಯಾಖ್ಯಾನದ ಮೂಲಕ ಯಾರ್ಯಾರಿಗೆ ಯಾವ್ಯಾವ ಬಗೆಯ ನ್ಯಾಯ ಸಿಗ್ತಾ ಇದೆ. ನಾನು ಒಟ್ಟಾರೆ ಒಂದು ಚೀಲದಲ್ಲಿ ಅನ್ನೋ ಥರದಲ್ಲಿ ಸಾಮಾಜಿಕ ನ್ಯಾಯ ಅಂದ್ಬಿಡ್ತೀನಿ. ಸಾಮಾಜಿಕ ನ್ಯಾಯ ಅಂತ ನಾನು ಯೋಚನೆ ಮಾಡಿದ ತಕ್ಷಣ ಯಾವುದು ಸಾಮಾಜಿಕ ನ್ಯಾಯ? ಸಮಾಜ ಅನ್ನೋದು ಎಲ್ಲಿದೆ? ವ್ಯಕ್ತಿಗಳ ಮೂಲಕನೇ ಆಗಬೇಕದು. ಸಮುದಾಯ ಅನ್ನೋದೆಲ್ಲಿದೆ? ವ್ಯಕ್ತಿಗಳ ಮೂಲಕನೇ ಆಗಬೇಕು. ಹಾಗಂದರೆ ಪ್ರೀತಿ ಅನ್ನೋದು ಎಲ್ಲಿದೆ? ಪ್ರೀತಿ ಅಂದರೆ ವ್ಯಕ್ತಿಗೂ ಸಮುದಾಯಕ್ಕೂ ಇರುವ ಸಂಬಂಧ ಏನು? ವ್ಯಕ್ತಿ ಯಾವ ಹೆಣ್ಣು ಗಂಡು ಭಿನ್ನ ಲೈಂಗಿಕತೆಯವರು, ನಾನು ಅಲ್ಪಸಂಖ್ಯಾತರು ಅದು ಇದು ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕಿಂತ ಭಿನ್ನವಾಗಿ ಅವರು ಅಲ್ಪಸಂಖ್ಯಾತರು ಅಂದಿದ ತಕ್ಷಣವೇ ಯಾವುದೋ ಒಂದು ಮೂಲೆಯಲ್ಲಿರೋರು ಅನ್ನೋ ಥರ ಆಗತ್ತೆ. ಅಲ್ಲ, ಅವರು ಮನುಷ್ಯರು ಮೊದಲಿಗೆ. ಸೊ ಮನುಷ್ಯರಾದ್ದರಿಂದ ಏನಾಗ್ತದೆ ಅಂತಂದರೆ ಅವರನ್ನು ಭಿನ್ನ ಲೈಂಗಿಕತೆಯವರು ಅಂತ ಗುರುತಿಸಬೇಕು. ಹೆಣ್ಣಲ್ಲ, ಹೆಟರೋಸೆಕ್ಷುಯಲ್ ಅಲ್ಲ, ಮನುಷ್ಯರಲ್ಲಿ ಹೆಟರೋಸೆಕ್ಷುಯಲ್ ಸಂಬಂಧ ಇದೆ. ಗಂಡು ಮತ್ತು ಹೆಣ್ಣು ಇದು ಹೆಚ್ಚು ಸಂಖ್ಯೆಯಲ್ಲಿರ್ತದೆ. ಹೆಟರೋಸೆಕ್ಷುಯಲ್ ಅಲ್ಲದೇ ಇರೋ ಲೈಂಗಿಕತೆಯವರಿದ್ದಾರೆ. ಅವರನ್ನು ಹೇಗೆ ವ್ಯಾಖ್ಯಾನಿಸಬೇಕು, ಹೇಗೆ ವ್ಯಾಖ್ಯಾನಿಸ್ಕೊಳ್ಬಾರ್ದು, ಸಮಾಜದಲ್ಲಿ ಅವ್ರು ಯಾರು ಏನು ಇತ್ಯಾದಿಗಳನ್ನೆಲ್ಲನೂ ಅಕ್ಕಯ್ಯವರು ಹೇಳಿದ ಹಾಗೆ ಸಮಾಜವೇ ತನ್ನ ಮೂಗಿನ ನೇರಕ್ಕೆ ನಿರ್ಣಯಿಸಿ ತಳ್ಳಿಬಿಡ್ತದೆ. ಇದಿರಲಿ, ಇದು ಇನ್ನೊಂದು ದೊಡ್ಡ ಪಾಲಿಟಿಕ್ಸು, ಅದನ್ನು ಈಗ ಸದ್ಯಕ್ಕೆ ಮಾತಾಡಲ್ಲ ನಾನು. ಪ್ರೀತಿ ವ್ಯಕ್ತಿ ಮತ್ತು ಸಮುದಾಯ ಇವುಗಳಲ್ಲಿ ಏನು ಭಿನ್ನತೆಗಳಾಗ್ತದೆ? ಸಮುದಾಯ ಪ್ರೀತಿ ಅಂದರೆ ಏನು? ಸಮುದಾಯ ಪ್ರೀತಿ ಅಂತ ನಾವು ಮಾತಾಡ್ತಾ ಇದ್ದೀವಿ. ಯಾವುದು ನನ್ನ ಸಮುದಾಯ? ಒಂದೊಂದು ಸತಿ ನಾನು ಒಂದೊಂದು ಸಮುದಾಯವನ್ನು ಐಡೆಂಟಿಫೈ ಮಾಡ್ಕೊಳ್ತೀನಿ. ಬೆಲ್ ಹುಕ್ಸು ಜನಾಂಗೀಯವಾದದ ಬಗ್ಗೆ, ಬಿಳಿಯರು ಮತ್ತು ಕರಿಯರ ಬಗ್ಗೆ ಯಾವುದೆಲ್ಲ ರೀತಿಯ ಪಾಲಿಟಿಕ್ಸನ್ನು ಮಾತಾಡ್ತಾಳೋ ಅದು ಭಿನ್ನ ದೇಶಗಳಲ್ಲಿ ಭಿನ್ನ ರೀತಿಗಳಲ್ಲಿ ವ್ಯಕ್ತವಾಗ್ತದೆ. ಹಾಗಂದರೆ ಏನು? ಇಲ್ಲಿ ಜಾತೀಯತೆಯ ಸ್ವರೂಪದಲ್ಲಿ ಕಾಣಿಸ್ಬೋದು, ಇನ್ಯಾವುದೋ ಕೋಮು ರೂಪದಲ್ಲಿ ಕಾಣಿಸ್ಬೋದು. ಅದು ಅಂದರೆ ಇದರ ಮೂಲ ಎಲ್ಲಿದೆ ಅದನ್ನು ಹುಡುಕ್ಬೇಕು ನಾವೀಗ. ನಾವು ಸಮುದಾಯಗಳಾಗಿ ಪ್ರತ್ಯೇಕಗೊಂಡದ್ದು ಯಾವಾಗ? ಯಾಕೆ ಪ್ರತ್ಯೇಕಗೊಂಡ್ವಿ ನಾವು? ಇದರ ಮೂಲವನ್ನು ಹುಡುಕೋದಕ್ಕೆ ಒಂದು ಕ್ಲೂ ಕೊಡ್ತಾಳೆ ಬೆಲ್ ಹುಕ್ಸು. ನೀನು ಪ್ರೀತಿಯನ್ನು ಪಡಿಬೇಕಾದ್ರೆ ಪಿತೃಪ್ರಧಾನತೆಯ ಚಿಂತನೆ ಮತ್ತು ಲೈಂಗಿಕತಾವಾದಿ ಚಿಂತನೆ ಇವುಗಳಿಂದ ಹೊರಗೆ ಬರಬೇಕು ಅಂತ. ಅದರ್ವೈಸ್ ಯು ಕಾಂಟ್ ಫೈಂಡ್ ಯುವರ್ ಲವ್. ನಿಮಗೆ ಪ್ರೀತಿ ಅನ್ನೋದು ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆವಾಗ ಪಿತೃಪ್ರಧಾನತೆಯ ಆಟದ ಸ್ವರೂಪವನ್ನು, ಒಂದು ಬೇಸಿಕ್ ಸ್ವರೂಪವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ವಿವರಗಳು ತನ್ನಂತಾನೇ ಹೊಳಿತವೆ. ಬೇಸಿಕ್ ವಿವರ ಏನು ಪಿತೃಪ್ರಧಾನತೆಯಲ್ಲಿ? ಕೇಟ್ ಮಿಲೆಟ್ ಇದನ್ನು ಮೊದಲಾಗಿ ಮಾತಾಡಿದ್ಲು ಸೆಕ್ಷುವಲ್ ಪಾಲಿಟಿಕ್ಸ್ ಅಂತ ಹೇಳಿದ್ಲಾಕೆ. ಅಂದರೆ ಲೈಂಗಿಕ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಲ್ಲ, ನಮ್ಮೆಲ್ಲರ ಲೈಂಗಿಕತೆಯನ್ನೇ ಆಧಾರವಾಗಿಟ್ಕೊಂಡು ಇಡೀ ರಾಜಕಾರಣವನ್ನು ಮಾಡೋದು. ಏನು ರಾಜಕಾರಣ ಪ್ರಧಾನ ಚೌಕಟ್ಟು ಅಧಿಕಾರ ಮತ್ತು ಅಧೀನತೆ. ಇದು ಯಾತಕ್ಕೆ ಬೇಕು? ಪೂರ್ತಿ ಪ್ರಕೃತಿಯ ಸಂಪನ್ಮೂಲಗಳು ಯಾರಿಗೆ ದಕ್ಕಬೇಕು, ಹೇಗೆ ಹಂಚಿಕೆ ಆಗಬೇಕದು ಇನ್ನೊಂದು. ಅಂದರೆ ಎಲ್ರಿಗೂ ಈಕ್ವಲ್ಲಾಗಿ ಸಮಾನತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಈಕ್ವಲ್ಲಾಗಿ ಹಂಚಿಬಿಟ್ರೆ ಅಲ್ಲಿಗೆ ಅಧಿಕಾರನೂ ಇಲ್ಲ, ಅಧೀನತೆಯೂ ಇಲ್ಲಲ್ಲ. ಅಲ್ಲಿಗೆ ಹಂಚೋರು ಅಂತ ಒಬ್ಬರು ಇರ್ತಾರಲ್ಲ, ಹಂಚೋರೊಬ್ಬರಿದ್ದಾರೆ, ತೊಗೊಳ್ಳೋರೊಬ್ಬರಿದ್ದಾರೆ ಅಂದ್ರೇ ಅಧಿಕಾರ ಅಧೀನತೆ ಶುರುವಾಯಿತು. ಸೊ ಹೀಗೆ ಸಂಪನ್ಮೂಲಗಳು ದಕ್ಕಿಸ್ಕೊಳ್ಳೋದ್ರಲ್ಲಿ ಕೆಲವು ಜನರಿಗೆ ಎಲ್ಲದಕ್ಕೂ ಎಟ್ಕೋ ಹಾಗಿರಬೇಕು, ಬಹುಸಂಖ್ಯಾತರಿಗೆ ಅದು ಎಟ್ಕಬಾರ್ದು. ಪ್ರಧಾನವಾಗಿದ್ದು ಆರ್ಥಿಕ ಮೂಲದ್ದು. ಸೊ ಅದರಿಂದನೇ ಆರ್ಥಿಕತೆಯನ್ನು ಅವಲಂಬಿಸಿ ಮಾತಾಡುವ ಸ್ತ್ರೀವಾದಿಗಳು ಅಥವಾ ಆರ್ಥಿಕತೆಯನ್ನು ಅವಲಂಬಿಸಿ ಸಾಮಾಜಿಕ ನ್ಯಾಯ ಇತ್ಯಾದಿಗಳನ್ನು ಮಾತಾಡೋರು
ಫಾರ್ ಎಕ್ಸಾಂಪಲ್ ಮಾರ್ಕ್ಸಿಸಮ್ ಥರದವರು ಆರ್ಥಿಕತೆಯ ಸಮಾನತೆ ಬಂದರೆ ಪ್ರತಿಯೊಂದು ಸಮಾನತೆ ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಬಟ್ ದಟ್ ಈಸ್ ಒನ್ ಆಸ್ಪೆಕ್ಟ್. ಹೌದು, ಅದು ಒಂದು ಆಸ್ಪೆಕ್ಟ್ ಖಂಡಿತವಾಗಿ. ಆದರೆ ಬೇಸಿಕ್ಕಾಗಿ ಸ್ತ್ರೀವಾದದ ಬಗ್ಗೆ ಕೆಲವು ಆಕ್ಷೇಪಣೆಗಳನ್ನು ಅಕ್ಕಯ್ಯವರು ಹೇಳಿದ್ರು. ಸ್ತ್ರೀವಾದ ಅಂತ ಪದದ ಬಗ್ಗೆನೇ ನನಗೆ ತುಂಬ ದಿವಸದಿಂದ ಆಕ್ಷೇಪಣೆ ಇದೆ. ಯಾಕಿದೆ ಅಂತ ಹೇಳಿದ್ರೆ, ಸ್ತ್ರೀವಾದ ಹುಟ್ಟಿದ ಮೂಲದಲ್ಲಿ ಪಿತೃಪ್ರಧಾನತೆ ಅನ್ನುವ ಕಲ್ಪನೆ ಇರಲಿಲ್ಲ. ಎದುರು ಕಾಣಿಸ್ತಾ ಇದ್ದಿದ್ದ ಪ್ರಯೋಗ ಏನು? ಪುರುಷರು ಮಹಿಳೆಯರ ಮೇಲೆ ಅಧಿಕಾರ ನಡೆಸ್ತಾರಂತೆ. ಆದ್ದರಿಂದ ಪುರುಷಾಧಿಕಾರದ ವಿರುದ್ಧ ಮಾತಾಡೋದು ಅನ್ನೋ ಥರ ಇತ್ತು. ಈಗ ಸ್ತ್ರೀವಾದ ಸಾಕಷ್ಟು ಮಾಗಿದ ಮೇಲೆ ಅವರಿವಾಗ ನೋಡ್ತಿರೋದು ಹೇಗೆ ಅಂತಂದರೆ, ಸ್ತ್ರೀವಾದ ಅಂದರೆ ಪುರುಷಾಧಿಕಾರ ಅಲ್ಲ. ಈ ಪುರುಷಾಧಿಕಾರದ ಹಿಂದೆನೂ ಯಾರೋ ಒಬ್ಬರು ಆತನ ಹೆಗಲ ಮೇಲೆ ಬಂದೂಕ ಇಟ್ಟು ಹೊಡಿತಾ ಇದ್ದಾರಲ್ಲ, ಆ ಮೂಲವನ್ನು ನೋಡು ನೀನು ಅಂತ. ಆ ಮೂಲವನ್ನೇ ಪಿತೃಪ್ರಧಾನತೆ ಅಂತ ಹೇಳ್ತಾರೆ. ಸೊ ಮಾನವಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಮಾತೃಪ್ರಧಾನತೆ, ಪಿತೃಪ್ರಧಾನತೆ ಇತ್ಯಾದಿ ಚರಿತ್ರೆಗಳನ್ನೆಲ್ಲ ಬೇಕಾದಷ್ಟು ಕಟ್ಟಿ ಹೇಳ್ತಾರೆ. ಅದು ಬೇರೆ ಏನೇ ಚರಿತ್ರೆ ಇದ್ದರೂ ಕೂಡ ಇವಾಗಿನ ಆಲೋಚನೆಗಳಲ್ಲಿ ಏನಾಗಿದೆ ಅಂತಂದರೆ, ಅಧಿಕಾರ ಮತ್ತು ಅಧೀನತೆಯ ಮಾಡಲಲ್ಲಿ ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಅಧಿಕಾರವನ್ನು ರೆಪ್ರೆಸೆಂಟ್ ಮಾಡೋರು ಪುರುಷರು, ಅಧೀನತೆಯನ್ನು ರೆಪ್ರೆಸೆಂಟ್ ಮಾಡೋರು ಮಹಿಳೆಯರು ಮತ್ತು ಇತರ ಎಲ್ಲ ಭಿನ್ನ ಲೈಂಗಿಕತೆಯವರು. ಅದಕ್ಕೋಸ್ಕರನೇ ಸ್ತ್ರೀವಾದ ಅಂತನ್ನೋದು ಗೇ, ಲೆಸ್ಬಿಯನ್ಸ್ ಆ ಥರ ಎಲ್ಲ ಲಿಂಗತ್ವದವರನ್ನು ಕೂಡ ಒಳಗೊಳ್ಳಬೇಕು ಅನ್ನುವ ಚಿಂತನೆ ಹುಟ್ಟಿರೋದು ಕೂಡ ಅದೇ ಕಾರಣಕ್ಕೆ. ಸೊ ಪುರುಷರಿಗೆ ಅಧಿಕಾರ ಬಂದಿದೆ ಅಂತಂದರೆ, ಈಗ ನಾವು ಈ ಚೌಕಟ್ಟಿನಲ್ಲಿ ಪ್ರೀತಿಯನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ತೀವಿ? ನಾವು ವ್ಯಾಖ್ಯಾನಿಸ್ಕೊಳ್ತಿರುವ ವೈಯಕ್ತಿಕ ಅನ್ನೋದು, ಸಮುದಾಯ ಪ್ರೀತಿ ಅಂತನ್ನೋದು, ಇದರ ವ್ಯಾಖ್ಯಾನಗಳು ನಮಗೆ ಸ್ಪಷ್ಟವಾದರೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಟ ಅಂತ ಬೇರೆ ಬೇರೆ ಬಗೆಯ ಹೋರಾಟಗಳು ನಡೀತಿದೆಯಲ್ಲ, ವರ್ಗ ಹೋರಾಟಗಳು ನಡೀತಿದೆ, ಜಾತಿ ಹೋರಾಟಗಳು ನಡೀತಿದೆ, ಧರ್ಮದ ಯಾವ್ಯಾವುದೋ ರೀತಿಯ ವಿರುದ್ಧ ಪಕ್ಷಗಳನ್ನು ಕಟ್ಟಿಕೊಂಡು ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟಗಳ ಮೂಲ ಸ್ವರೂಪ ಏನು? ಯಾಕೆ ಇಂಥ ಸಾಮಾಜಿಕ ನ್ಯಾಯಕ್ಕೆ ಹೋರಾಡಬೇಕಾದಂಥ ಸಂದರ್ಭ ಬಂತು ಮತ್ತು ಈ ಹೋರಾಟವನ್ನು ನಿಭಾಯಿಸುವ ಬಗೆ ಹೇಗೆ? ಇದನ್ನು ಈ ಪ್ರೀತಿಯ ವ್ಯಾಖ್ಯಾನವನ್ನು ಸರಿಯಾಗಿ ಗ್ರಹಿಸಿಕೊಂಡಾಗ ನಮಗದನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಪ್ರೀತಿಯನ್ನು ಇವಾಗಿರೋ ಹಾಗೆ ಪ್ರೀತಿಯ ವ್ಯಾಖ್ಯಾನ ಅನ್ನೋದು ಪಿತೃಪ್ರಧಾನತೆಯ ವ್ಯಾಖ್ಯಾನ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ನಮ್ಮ ವೈಯಕ್ತಿಕ ವ್ಯಾಖ್ಯಾನ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಪಿತೃಪ್ರಧಾನತೆಯ ವ್ಯಾಖ್ಯಾನ ಏನು? ಪ್ರೀತಿಯಲ್ಲೂ ಕೂಡ ಅಧಿಕಾರ ಮತ್ತು ಅಧೀನತೆಯ ಮಾಡಲ್ಬೇಕು. ಹಾಗಾದರೆ ಒಬ್ರಿಗೆ ಪ್ರೀತಿ ಇರುತ್ತೆ, ಒಬ್ರಿಗೆ ಪ್ರೀತಿ ಇರಲ್ಲ ಅಂತ ಹಾಗೆಲ್ಲ ಹೇಳಿಬಿಟ್ರೆ ಒಂಥರ ಬಾಂಬ್ ಹಾಕ್ದಂಗೆ ಆಗ್ಬಿಡುತ್ತೆ. ಅದು ಆಗಬಾರ್ದು. ಇಬ್ಬರಿಗೂ ಪ್ರೀತಿ ಇದೆ, ಆದರೆ ಇಬ್ಬರದ್ದು ಬೇರೆ ಬೇರೆ ಬಗೆಗಳು ಅಂತ ಹೇಳುತ್ತೆ. ಅದು ಹೆಟ್ರೋಸೆಕ್ಷುಯಲ್ ಮಾತ್ರ ಸಂಬಂಧಿಸಿದಾಗೆ. ಹೆಟ್ರೋಸೆಕ್ಷುಯಲ್ ಅಲ್ಲದ ಹೆಣ್ಣು ಗಂಡುಗಳಲ್ಲದ ಭಿನ್ನ ಲೈಂಗಿಕತೆಯ ಎಲ್ಲ ಜನರು ಕೂಡ ಈ ಸರ್ಕಲ್ಗೆ ಕೂಡ ಬರಲ್ಲ. ಅವರು ಹೊರಗಡೆ ಅವರು ವ್ಯಾಖ್ಯಾನಗೊಳ್ಳೋದು. ಹಾಗಾದರೆ ಪ್ರೀತಿ ಅಂದರೆ ಗಂಡಸರು ಹೇಗೆ ಪ್ರೀತಿ ಮಾಡಬೇಕು, ಹೆಂಗಸರು ಹೇಗೆ ಪ್ರೀತಿ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಗಂಡಸರು ಪ್ರೀತಿ ಮಾಡಿ ನೀವು ಆವಾಗ ನಿಮ್ಮ ಮನೆಯವರ, ನಿಮ್ಮ ಆಪ್ತ ವಲಯದಲ್ಲಿರುವಂತಹ ಹೆಂಗಸರನ್ನು ಮತ್ತು ಮಕ್ಕಳನ್ನು ಪ್ರೀತಿಯಾಗಿ ನೋಡ್ಕೊಳ್ಳಿ. ಪ್ರೀತಿಯಾಗಿ ನೋಡ್ಕೊಳ್ಳಿ ಅಂದರೆ ಏನು? ನೀವು ಅವ್ರನ್ನ ರಕ್ಷಣೆ ಮಾಡಿ, ಅವ್ರಿಗೆ ಬೇಕಾಗಿದ್ದದ್ದು ಊಟ ತಿಂಡಿ ಒದಗಿಸಿ, ಮತ್ತು ಕೊನೆಯಲ್ಲಿ ಕಿವಿ ಮಾತು ಹೇಳೋದೇನೆಂದರೆ ನಿಯಂತ್ರಣದಲ್ಲಿಟ್ಕೊಳ್ಳಿ. ಎಲ್ಲ ಕೊಡಿ, ನಿಯಂತ್ರಣದಲ್ಲಿಟ್ಕೊಳ್ಳಿ. ಅವ್ರೇನಾದರೂ ನಿಯಂತ್ರಣ ಮೀರಿದ್ರು ಅವರನ್ನು ಸುಮ್ಮನೆ ಬಿಡಬೇಡಿ. ಸೊ ಪ್ರೀತಿ ಇದನ್ನು ಹೇಳ್ಕೊಡತ್ತೆ. ಹೆಂಗಸರಿಗೆ ಏನು ಹೇಳ್ಕೊಡತ್ತೆ? ಅವ್ನು ತಂದು ಹಾಕ್ತಾನೆ,
ರಕ್ಷಣೆ ಕೊಡ್ತಾನೆ. ಅಂದರೆ ನಿನ್ನ ಸುರಕ್ಷಿತವಾದ ಬದುಕಿಗೆ ಕಾರಣನಾಗಿರುವವನಿಗೆ ನಿನ್ನನ್ನು ನೀನು ಒಪ್ಪಿಸ್ಕೊಂಬಿಡು. ಎಲ್ಲ ಬಗೆಯ ಸೇವೆಗಳನ್ನು ಮಾಡು. ನಿನ್ನ ಬದುಕು ಅಂದರೆ ಅವನಿಗೆ ಸೇವೆ ಮಾಡೋದು. ಸೊ ಈ ವ್ಯಾಖ್ಯಾನವನ್ನು ಮಾಡ್ತಾನೆ. ಈ ವ್ಯಾಖ್ಯಾನವನ್ನು ಮಾಡ್ತಾ ಹೋದಾಗೆ ಮೊದಲ ಪ್ರತ್ಯೇಕೀಕರಣ, ಪಿತೃಪ್ರಧಾನತೆ ಮಾಡುವ ಮೊದಲ ಪ್ರತ್ಯೇಕೀಕರಣ ಲೈಂಗಿಕ ಪ್ರತ್ಯೇಕೀಕರಣ. ಹೆಣ್ಣು ಗಂಡು ವಿಭಿನ್ನ ಲೈಂಗಿಕತೆಯವರು. ಈ ಪ್ರತ್ಯೇಕೀಕರಣ ಸೆಗ್ರಿಗೇಷನ್ ಇದು ಮತ್ತೆ ವಿಸ್ತರಿಸ್ತಾ ಹೋಗ್ತದೆ. ಅಂದರೆ ಉಪಭೇದಗಳು, ಈ ಮೂಲ ಇದು ಮಾದರಿ ಹೆಣ್ಣು ಗಂಡು. ಅದಾದಮೇಲೆ ಬಗೆಬಗೆಯ ಶ್ರೇಣೀಕರಣಗಳಲ್ಲಿ ಸಮಾಜದಲ್ಲಿ ಪ್ರತ್ಯೇಕ ಗೋಡೆಗಳು ನಿರ್ಮಿತವಾಗ್ತವೆ. ಜಾತಿ, ಜನಾಂಗ, ವರ್ಗ, ಕೊನೆಗೆ ನಗರ, ಹಳ್ಳಿ, ಓದಿದವರು, ಓದದೇ ಇರೋರು, ಇನ್ನು ಅಂದರೆ ಆಯಾ ಕಾಲಕ್ಕೆ ಏನೇನು ಸೆಗ್ರಿಗೇಷನ್ ಸಾಧ್ಯವೋ ಅದಷ್ಟು ಸೆಗ್ರಿಗೇಷನ್ಗಳನ್ನು ಮಾಡುತ್ತೆ. ಅಂದರೆ ಪ್ರತ್ಯೇಕೀಕರಣ ಸೆಗ್ರಿಗೇಷನ್ ಮಾಡಿದಷ್ಟು ಏನಾಗುತ್ತೆ ಅಂತಂದರೆ ಇಟ್ ವಿಲ್ ನಾಟ್ ಅಲೋ ಎನಿ ಯೂನಿಟಿ ಅಮಂಗ್ ಪೀಪಲ್. ಜನರು ಒಗ್ಗಟ್ಟಾಗಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕೀಕರಣ ಮಾಡಿದ ತಕ್ಷಣ ನನಗೆಷ್ಟು ಸಿಗತ್ತೆ ನಿನಗೆಷ್ಟು ಸಿಗತ್ತೆ ಅಂತ ಪ್ರತಿಯೊಬ್ಬರು ಸ್ಪರ್ಧೆಗಿಳಿತಾರೆ, ಪೈಪೋಟಿಗಿಳಿತಾರೆ. ಪೈಪೋಟಿಗಿಳಿದ ಮೇಲೆ ಪ್ರೀತಿ ಎಲ್ಲಿಂದ ಬಂತು? ಪ್ರೀತಿ ಏನಾಯಿತು ಅಂದರೆ ನೀನಿದು ಕೊಟ್ಟರೆ ನಾನಿದು ಕೊಡ್ತೀನಿ, ನಾನಿದು ಕೊಟ್ಟರೆ ನೀನು ಬದಲಾಗಿ ಇದನ್ನು ಕೊಡಬೇಕು. ಸೊ ಕ್ಯಾಪಿಟಲಿಸ್ಟ್ ಮೋಡು. ಅಂದರೆ ಪ್ರೀತಿ ಅನ್ನೋದು ಇವಾಗ ಬಂಡವಾಳ ಹೂಡಿಕೆ, ವ್ಯಾಪಾರ, ಲಾಭ ನಷ್ಟ. ಪ್ರೀತಿ ಅನ್ನೋದು ಎಲ್ಲಿಗೆ ಏರ್ಪಾಟ್ ಆಯಿತು? ಸೊ ಎರಿಕ್ ಫ್ರಮ್ ಇದನ್ನು ಕುರಿತು ಹೇಳೋದು ಏನು ಹೇಳ್ತಾರೆ ಆತ ಅಂತಂದರೆ, ಈ ಕ್ಯಾಪಿಟಲಿಸ್ಟ್ ಪಾಲಿಸಿ, ಪ್ರಿನ್ಸಿಪಲ್ ಆಫ್ ಕ್ಯಾಪಿಟಲಿಸಮ್ ಮತ್ತು ಪ್ರಿನ್ಸಿಪಲ್ ಆಫ್ ಲವ್ ಇವೆರಡು ಇನ್ಕಂಪ್ಯಾಟಿಬಲ್ ಅಂತ ಹೇಳ್ತಾರೆ. ಅವೆರಡು ಜೊತೆಯಲ್ಲಿ ಹೋಗಲ್ಲ. ಆದರೆ ಜಗತ್ತು ಮನುಷ್ಯರು ಹುಟ್ಟಿದ ಮೂಲದಿಂದ ಇಡೀ ಚರಿತ್ರೆಯಲ್ಲಿ ಕ್ಯಾಪಿಟಲಿಸಮ್ ಕಡೆಗೇನೆ ಬೆಳೀತಾ ಹೋಗಿದ್ದು. ಇವತ್ತದು ಢಾಳಾಗಿ ಕಾಣಿಸ್ತಿದೆ ಅಷ್ಟೆ. ಈ ಕ್ಯಾಪಿಟಲಿಸಮ್ ಢಾಳಾಗಿ ಕಾಣಿಸಿದಷ್ಟೂ ಪ್ರೀತಿಯ ಅಪವ್ಯಾಖ್ಯಾನಗಳು ಮತ್ತಷ್ಟು ಶುರುವಾಗ್ತದೆ. ವ್ಯಕ್ತಿಗಳಲ್ಲಿ ಪ್ರೀತಿಯ ಅಪವ್ಯಾಖ್ಯಾನ ಶುರು ಆದಮೇಲೆ ಪ್ರತ್ಯೇಕೀಕರಣ ನಮಗೆ ಒಂದು ಗೋಡೆಗಳನ್ನು ನಿರ್ಮಿಸಿಬಿಟ್ಟ ಮೇಲೆ ನಾವು ಸಮುದಾಯವಾಗಿ ಜೀವನ ಇಲ್ಲ ನಮಗೆ. ಸುಮ್ಮನೆ ಹೇಳ್ತಿದ್ದೀವಿ ಸಮುದಾಯ ಅಂತ. ಆದರೆ ಪಿತೃಪ್ರಧಾನದ ಯಾವ ಸೆಗ್ರಿಗೇಷನ್ ಮಾಡಿದೆಯೋ ಅದೇ ಸೆಗ್ರಿಗೇಷನ್ ಇಟ್ಕೊಂಡು ನಮ್ಮ ಸಮುದಾಯ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಜಾತಿಯವರು, ನಮ್ಮ ವರ್ಗದವರು, ನಮ್ಮೂರಿನವರು. ಏನಿದು ಅಂದರೆ ಹೀಗಿರಬಾರ್ದಾ ಅಂದರೆ ಅಲ್ಲ, ಹಾಗಿದ್ದರೆ ಭಾವ ಹೇಗಿರಬೇಕು ಮತ್ತು ಕ್ಯಾಪಿಟಲಿಸ್ಟ್ ಮೆಂಟಾಲಿಟಿಯ ಪಿತೃಪ್ರಧಾನತೆಯ ಆದೇಶದ ಹಾಗೆ ಇರುವ ಈ ಸೆಗ್ರಿಗೇಷನ್ ಏನಾಗಬೇಕು? ಗಂಡು ಹೆಣ್ಣು ಭಿನ್ನ ಲೈಂಗಿಕತೆಯವರು ಬೇರೆ ಬೇರೆ ಸ್ವರೂಪದ ಇದಲ್ವ ಅಂತಂದರೆ ಕೆಲವು ದೈಹಿಕವಾದಂತಹ ಸಂಗತಿಗಳು ಡಿಫರೆಂಟ್ ಇರಬಹುದು. ದೇ ಆರ್ ನಾಟ್ ತಾರತಮ್ಯದವಲ್ಲ, ದೇ ಆರ್ ಡಿಫರೆಂಟ್. ಸೊ ಡಿಫರೆನ್ಸನ್ನು ಒಪ್ಕೊಳ್ದೇ ಇರುವ ಮನಸ್ಥಿತಿ, ಬಹುತ್ವವನ್ನು ಒಪ್ಕೊಳ್ದೇ ಇರುವ ಮನಸ್ಥಿತಿಗೆ ನಾವು ಸಮುದಾಯ ಅಂತ ಹೇಳೋಕ್ಕಾಗಲ್ಲ. ನಾವು ಸಮುದಾಯ ಅಂತ ನಂಬ್ಕೊಂಡಿರೋದು ಸಮುದಾಯದ ನಿಜ ರೂಪದಲ್ಲಿ ನಾವು ಅರ್ಥ ಮಾಡಿಕೊಂಡಿರೋದೇ. ಆದರೆ ಸಮುದಾಯದ ಒಳಗಡೆನೇ ಪ್ರತ್ಯೇಕೀಕರಣಗಳು ಯಾಕೆ ಬರ್ತವೆ? ಒಂದು ಸಮುದಾಯದ ಒಂದು ಕುಟುಂಬ, ಆ ಕುಟುಂಬದಲ್ಲೇ ಗಂಡಸರು ಹೆಂಗಸರು ಮಕ್ಕಳು ಆಕಸ್ಮಿಕವಾಗಿ ಆ ಊರಲ್ಲಿರುವ ಸಲಿಂಗಿಗಳು ಇವರನ್ನು ನಾವು ಪ್ರೀತಿಸಲಾರ್ದ ಒಂದು ಮೋಡ್ಗೆ ಹೋಗ್ತೀವಿ. ವೆಲ್ ಲುಕ್ಸ್
ತನ್ನದೇ ಸಮುದಾಯದ ಉದಾಹರಣೆಯನ್ನು ಕೊಡುವಾಗ ಆಕೆ ಹೇಳ್ತಾರೆ, ನಮ್ಮೂರಿನಲ್ಲಿ ಬೇಕಾದಷ್ಟು ಜನ ಸಲಿಂಗಿಗಳು ಇದ್ದರು. ಎಲ್ರಿಗೂ ಗೊತ್ತಿತ್ತು ಅವ್ರು ಸಲಿಂಗಿಗಳು ಅಂತ. ಆದರೆ ಯಾರೂ ಅವರನ್ನು ಅಗೌರವದಿಂದ ಕಾಣ್ತಾ ಇರಲಿಲ್ಲ. ಸೊ ಅವರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಅಷ್ಟೇ ಇದ್ದಾರೆ ಅವರು. ಹಾಗಂತ ಹೇಳಿ ತುಂಬ ಪ್ರೀತಿ ಸುರಿಸ್ಬಿಟ್ಟು ಎಲ್ಲ ಇದು ಮಾಡಿಬಿಡ್ತಿದ್ರು. ಬಹಳ ದೊಡ್ಡ ತತ್ವಶಾಸ್ತ್ರಜ್ಞರು ಅವರು ಅಂತಲ್ಲ. ಅವರು ಪಿತೃಪ್ರಧಾನತೆಯಲ್ಲಿ ಬೆಳೆದವರೇನೆ, ಪಿತೃಪ್ರಧಾನತೆಯ ಟ್ರೈನಿಂಗ್ ಇರೋರೇನೆ, ತಮ್ಮ ಹೆಣ್ಣು ಮಕ್ಕಳನ್ನು ಗೋಳು ಇಕ್ಕೊಳ್ಳೋರೇನೆ. ಆದರೂ ಕೂಡ ಊರಲ್ಲಿ ಅವರು ಬದುಕೋದು ಸಾಧ್ಯ ಆಯಿತು. ನಾವಿಷ್ಟು ವರ್ಷದ ವಯಸ್ಸಿನಲ್ಲಿ ನಮ್ಮ ಚಿಕ್ಕಂದನ್ನು ನೆನೆಸ್ಕೊಂಡ್ರೆ ಊರುಗಳಲ್ಲಿ ಹುಚ್ಚರಿರ್ತಿದ್ರು, ಹೇಗೇಗೋ ಆಡೋರು ಇರ್ತಿದ್ರು, ಸಲಿಂಗಿಗಳು ಇರ್ತಿದ್ರು, ಬೇರೆ ಬೇರೆ ಜಾತಿ ಪ್ರತೀಕೀಕರಣಗಳು ಇದ್ದವು, ಇರಲಿಲ್ಲ ಅಂತಲ್ಲ. ಆದರೆ ಅವರ ಬದುಕುವ ಸಾಧ್ಯತೆಗಳು ಬಹುಶಃ ಇವತ್ತಿಗಿಂತ ಹೆಚ್ಚಾಗಿತ್ತು ಅನ್ಸುತ್ತೆ. ಅಂದರೆ ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡೋದು ಅನ್ನೋ ಥರ. ಸಂಬಂಧ ಏನು ಕುಡಿಸ್ಕೊಳ್ತಾ ಇರಲಿಲ್ಲ, ಅವ್ರ ಪಾಡ್ಗೆ ಅವ್ರನ್ನ ಬಿಡೋದು ಅಂತ. ಅಂದರೆ ಆರ್ಥಿಕ ಸಂಬಂಧಗಳು ಏರ್ಪಟ್ಟಾಗ ಮತ್ತೆ ಅವರನ್ನು ಶೋಷಣೆ ಮಾಡೋದು, ದಮನ ಮಾಡೋದು ಇದ್ದೇ ಇತ್ತು. ಆ ಸಂಬಂಧಗಳು ಇಲ್ಲದೆ ಹೋದರೆ ಅವ್ರ ಪಾಡ್ಗವರು ಇವ್ರ ಪಾಡ್ಗವರು. ಅಂದರೆ ಸಾಮಾಜಿಕವಾಗಿ ಭಿನ್ನ ಬೀದಿಗಳಲ್ಲೇ ಕೇರಿಗಳಲ್ಲೇ ಉಳ್ಕೊಳ್ತಾ ಇದ್ದಂಥ ಎಲ್ಲ ಪಿತೃಪ್ರಧಾನ ವ್ಯವಸ್ಥೆ ವಿಕಾರಗಳು ಇದ್ದವು, ಎಲ್ಲ ವಿಕಾರಗಳು ಇದ್ದವು. ಆದರೆ ಇವಾಗ ಬರ್ತಾ ಬರ್ತಾ ಈ ಪಿತೃಪ್ರಧಾನತೆಯ ಜೊತೆಗೆ ಲೈಂಗಿಕತಾವಾದ ಅಂದ್ರೇನು? ಲೈಂಗಿಕತಾವಾದದಲ್ಲಿ ಪ್ರತಿಯೊಂದನ್ನು ಹೆಣ್ಣು ಅನ್ನುವ ಭಾವನೆ ಬಂದರೆ ಅದು ಕನಿಷ್ಠವಾದದ್ದು, ಹೆಣ್ಣು ಮತ್ತು ಭಿನ್ನ ಲೈಂಗಿಕತೆಯವರು. ಪುರುಷ ಅನ್ನುವ ಕೊನೆಗೆ ವಸ್ತುಗಳಿಗೆ, ಕಲ್ಲರ್ಗಳಿಗೆ ಎಲ್ಲದಕ್ಕೂ ಗಂಡು ಹೆಣ್ಣು ಅಂತ ಮಾಡಿಬಿಡ್ತಾರೆ. ಪ್ರೀತಿಗೂ ಒಂದು ಕಲ್ಲರು. ಹೇಗೆ ಕಲ್ಲರ್ಗಳು ಹೇಗೆ ನಮ್ಮ ಭಾವಗಳನ್ನು ರೆಪ್ರೆಸೆಂಟ್ ಮಾಡ್ತವೆ? ಕಲರ್ಸ್ ಆರ್ ಕಲರ್ಸ್. ಅದನ್ನ ಅವ್ರು ಹೇಳ್ದಕ್ಕೆ ಕಾಮನ್ ಬೆಲ್ಲು, ಎಲ್ಲವನ್ನೂ ಎಂಜಾಯ್ ಮಾಡಿ. ಬ್ಲ್ಯಾಕ್, ವೈಟ್ ಆ್ಯಂಡ್ ಮಧ್ಯದ ಎಲ್ಲ. ಬ್ಲ್ಯಾಕ್ನವ್ರ ಒಳಗಳೆಲ್ಲ ಅಂತಿಲ್ಲ. ಅಂದರೆ ನಾವು ಹೀಗೆ ಪಿತೃಪ್ರಧಾನತೆಯ ಲೈಂಗಿಕತಾವಾದ ಮತ್ತು ಅಧಿಕಾರ ಮತ್ತು ಅಧೀನತೆ ಅನ್ನುವ ಈ ಮಾದರಿಗಳು ಏನು ಮಾಡಿಬಿಡ್ತವೆ ನಮ್ಮನ್ನು ಅಂತಂದರೆ, ಪ್ರತ್ಯೇಕೀಕರಣ, ಪಿತೃಪ್ರಧಾನತೆಯ ಒಂದು ತಂತ್ರಗಾರಿಕೆಯಾದ ಪ್ರತ್ಯೇಕೀಕರಣವನ್ನು ನಾವು ದಿನನಿತ್ಯದ ಜೀವನ ಕ್ರಮವಾಗಿ ಅಳವಡಿಸ್ಕೊಂಡ್ಬಿಡ್ತೀವಿ. ನಮ್ಗೆ ಆ ಥರ ಟ್ರೈನಿಂಗ್ ಆಗಿದೆ. ಮಾನಸಿಕವಾಗಿ ನಮ್ಮನ್ನು ಬ್ಲ್ಯಾಂಕ್ ಮಾಡಿ ಅದರೊಳಗಡೆ ಆ ಲೆಸನ್ಸನ್ನು ತುಂಬಲಾಗಿರ್ತದೆ. ವಿ ಕೆನಾಟ್ ಕಮ್ ಔಟ್ ಆಫ್ ದ್ಯಾಟ್. ನಾರ್ಮಲ್ಲಾಗಿ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಗಂಡಸರ ಪ್ರೀತಿ, ಹೆಂಗಸರ ಪ್ರೀತಿ, ಭಿನ್ನ ಲೈಂಗಿಕತೆಯವರ ಪ್ರೀತಿ, ಎಲ್ಲದಕ್ಕೂ ನಾವು ಪಿತೃಪ್ರಧಾನತೆಯ ವ್ಯಾಖ್ಯಾನವನ್ನೇ ಒಪ್ಕೊಳ್ತೀವಿ.